ತುಮಕೂರಿನ ಜನತೆಗೆ, ತುಮಕೂರು ಜಿಲ್ಲೆಯ ಜನತೆಗೆ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ಅತ್ಯಂತ ವಿನಯವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ತುಮಕೂರಿನ ಜನತೆಗೆ, ತುಮಕೂರು ಜಿಲ್ಲೆಯ ಜನತೆಗೆ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ಅತ್ಯಂತ ವಿನಯವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ತುಮಕೂರು ದಸರಾವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಐತಿಹಾಸಿಕವಾದ ದಸರಾ ಹಬ್ಬ ತುಮಕೂರಿನ ಎಲ್ಲ ಜನಸಮುದಾಯಕ್ಕೆ ಶ್ರೇಯಸ್ಸನ್ನು ತರಲಿ ಹಾಗೆ ಅಂತೇಳಿ ಶುಭವನ್ನು ಕೋರೋದಕ್ಕೆ ಬಯಸ್ತೇನೆ. ಈ ದಸರಾ 9 ದಿವಸ ನವ ದುರ್ಗೆಗಳನ್ನು, ಚಾಮುಂಡಿ ತಾಯಿಯ ಅವತಾರಗಳನ್ನು ನಾವು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಈ ದಸರಾವನ್ನು ಆಚರಣೆ ಮಾಡ್ತೇವೆ. ಈ 9 ದಿವಸ ಪ್ರತಿನಿತ್ಯ ಬೆಳಿಗ್ಗೆ ಪೂಜೆ ಆಗುತ್ತೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುತ್ತವೆ. ಇವುಗಳೆಲ್ಲಲ್ಲೂ ಕೂಡ ತಾವು ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. 11 ದಿವಸಕ್ಕೆ 11ನೇ ತಾರೀಕಿಗೆ ಮತ್ತು 12ನೇ ತಾರೀಕಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 11ನೇ ತಾರೀಕು ನಮ್ಮ ರಾಜ್ಯದ ಹೆಸರಾಂತ ಚಿತ್ರನಟರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಭಾಗವಹಿಸ್ತಾರೆ. ಆಮೇಲೆ 12ನೇ ತಾರೀಕಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದ್ರೋಣ್ನಲ್ಲಿ ಹೊಸದಾಗಿ ತುಮಕೂರಿನಲ್ಲಿ ಈ ಬಾರಿ ದ್ರೋಣ್ನಲ್ಲಿ ಒಂದು ದ್ರೋಣ್ ಶೋ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಮತ್ತು ಬಾಣ, ಬಿರುಸು ಇವುಗಳೆಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಹೆಸರಾಂತ ನಟರು, ಹೆಸರಾಂತ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಇದರಲ್ಲಿ ತಾವೆಲ್ಲರೂ ಕೂಡ ನಾವು ಈ ಎಕ್ಸಿಬಿಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಲಿಕಾಪ್ಟರ್ ಎಕ್ಸಿಬಿಷನ್ ಇದೆ, ಇಸ್ರೋ ಎಕ್ಸಿಬಿಷನ್ ಇದೆ. ಮಕ್ಕಳಿಗೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಜ್ಞಾನದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಮಾಡಿದ್ದೇವೆ. ಕೃಷಿಗೆ ಸಂಬಂಧಪಟ್ಟಂಥ ಎಕ್ಸಿಬಿಷನ್ ಇದೆ. ಹೀಗೆಲ್ಲ ವಿಧವಾದ ಕಾರ್ಯಕ್ರಮಗಳನ್ನು ಮೊದಲನೆಯ ಬಾರಿಗೆ ತುಮಕೂರಿನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಈ 9 ದಿವಸ ಬಹುಶಃ ನಮ್ಮನ್ನು ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ
ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಕ್ಕಂಥ ಈ ವಿಚಾರಗಳಿದ್ದಾವೆ. ಹಾಗಾಗಿ ತಾವೆಲ್ಲರೂ ಭಾಗವಹಿಸಬೇಕು, ತುಮಕೂರಿನ ಜನತೆ ಭಾಗವಹಿಸಬೇಕು ಅಂತೇಳಿ ನಾನು ಅತ್ಯಂತ ವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ.